ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಅಷ್ಟ ಆದರೆ ಒಂದು ಲೈಕ್ ಕೊಡಿ. ಇದು ಬಂದ್ಬಿಟ್ಟು ಒಂದು ಬೋಟ್ ನೆಕ್ ಡಿಸೈನ್ ಫ್ರೆಂಡ್ಸ್. ಇದೊಂದು ಚೆನ್ನಾಗಿದೆ ಡಿಸೈನು. ಒಂಥರ ಟೆಂಪಲ್ ಡಿಸೈನ್ ಥರ ಬರುತ್ತೆ. ಅಂದರೆ ಬೋಟ್ ನೆಕ್ಕಲ್ಲೆಲ್ಲ ಈ ಥರದ್ದು ಇನ್ನೂ ತುಂಬಾ ಡಿಸೈನ್ಗಳು ಬಂದಿವೆ. ಅದರಲ್ಲಿ ಇದು ಒಂದು ಡಿಸೈನು. ಇದಕ್ಕೆ ನಾನು ಫಸ್ಟ್ಗೆ ಕ್ಯಾನ್ವಸ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಡಿಸೈನ್ ಹೇಗಿದೆ ಹಾಗೇ ಕ್ಯಾನ್ವಸ್ ಇಟ್ಟು ಇದು ಲೈನಿಂಗ್ ಪೀಸ್ ಮೇಲೆ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟ್ಗೆ ಸ್ಟಿಚ್ ಮಾಡ್ಕೊಂಡಾದಮೇಲೆ ಆಮೇಲೆ ಬ್ಲೌಸ್ ಪೀಸ್ ಇರುತ್ತಲ್ಲ ಅದ್ರ ಮೇಲೆ ಇಟ್ಟು ಮತ್ತೆ ಅದು ಏನು ಸ್ಟಿಚ್ ಮಾಡಿದ್ದೀನಲ್ಲ ಅದು ಯಾಕೆಂದರೆ ಮೇಲೆ ನನಗೆ ಕಾಣಿಸ್ಬೇಕಲ್ವ ಅದು ಸ್ಟಿಚ್ ಮಾಡೋದಕ್ಕೆ, ಅದು ಏನು ಡಿಸೈನ್ ಇದೆ ಅನ್ನೋದು ಗೊತ್ತಾಗಬೇಕು ಅಂತ ಫಸ್ಟೇ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಆ ಡಿಸೈನ್ ಮಾರ್ಕ್ ಮೇಲೆ ಇವಾಗ ಅದ್ರ ಮೇಲೆ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಅದು ಸ್ವಲ್ಪ ಡಿಸೈನು ಟೆಂಪಲ್ ಡಿಸೈನ್ ಥರ ಇರೋದ್ರಿಂದ ಅದು ಎಲ್ಲೆಲ್ಲಿ ಕರ್ವ್ ಥರ ಇದೆ ಅಲ್ಲೆಲ್ಲ ನೀಟಾಗಿ ತಿರುಗಿಸ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ನಿಧಾನಕ್ಕೆ ಸ್ಟಿಚ್ ಮಾಡಬೇಕಾಗತ್ತೆ. ಅಂದರೆ ಶೇಪ್ ಬರಬೇಕು ಅಂದರೆ ನಾವು ಅಲ್ಲೇ ಸ್ವಲ್ಪ ಟೈಮ್ ತೊಗೊಂಡು ನಿಧಾನಕ್ಕೆ ಶೇಪ್ ಕೊಡಬೇಕು. ಸ್ವಲ್ಪ ಅರ್ಜೆಂಟಾಗಿ ಹೆಂಗೆ ಹೊಲ್ದ್ಬಿಟ್ರೆ ಅದು ಶೇಪ್ ಬರೋಲ್ಲ. ನೀಟಾಗಿ ಆ ಮೂಲೆಯಲ್ಲೆಲ್ಲ ನೀಟಾಗಿ ತಿರುಗಿಸ್ಕೊಂಡು ಸೂಜಿ ಕೆಳಗೆ ಇಳಿಸ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಈ ಥರದೊಂದು ಡಿಸೈನ್ಸ್ಗಳನ್ನ ನಾವು ಎಷ್ಟು ಸೂಕ್ಷ್ಮವಾಗಿ ಸ್ಟಿಚ್ ಮಾಡ್ತೀವಿ ಅಷ್ಟು ನೀಟಾಗಿ ಬರುತ್ತೆ. ನಾವು ಒಂದು ಸ್ವಲ್ಪ ಫಾಸ್ಟಾಗಿ ಹೊಲಿಯೋಣ ಹಾಗೆ ಅಂದ್ಕೊಂಡು ಹಂಗೆ ಹಿಂಗೆ ಮಾಡಿಬಿಟ್ರೆ ಏನಾಗುತ್ತೆ, ಶೇಪ್ ಬರೋಲ್ಲ. ಅದು ಆ ಡಿಸೈನ್ ಹೋಗಿ ಬೇರೆ ಡಿಸೈನ್ ಆಗಿಬಿಡುತ್ತೆ. ಈ ರೀತಿ ಸ್ಟಿಚಿಂಗ್ ಆದಮೇಲೆ ಮಧ್ಯದಲ್ಲಿರುವಂಥ ಕ್ಯಾನ್ವಸ್ಸು ಬಟ್ಟೆ ಮತ್ತು ಲೈನಿಂಗ್ ಎರಡೂ ಕಟ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಮೇಲ್ಗಡೆಗೆ ಹಾಗೆ ಸ್ಟಿಚ್ ಮಾಡ್ಕೊಳ್ಳೋಣ. ಎರಡೂ ಇನ್ನೌಟ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಮಧ್ಯೆ ಓಪನೂ ಇಡಲ್ಲ. ಅದಕ್ಕೋಸ್ಕರ ಮುಂದೆ ಬಟನ್ ಇಡೋದ್ರಿಂದ ಹಿಂದೆ ಆಮೇಲೆ ಲೇಸ್ ಕೊಡಬೇಕು, ಅದಕ್ಕೋಸ್ಕರ ಹಿಂದೆ ಓಪನ್ ಇಡಲ್ಲ. ಓಪನ್ ಇಡದೇ ಇದ್ದಾಗ ಮಧ್ಯದಲ್ಲಿ ಮಾತ್ರ ಇನ್ನೌಟ್ ಮಾಡ್ಕೊಂಬಿಟ್ಟು ಆಮೇಲೆ ಮಾಮೂಲಿ ಎಮ್ಮಿಂಗ್ ಪಟ್ಟಿ ಕೊಡಬೇಕಾಗುತ್ತೆ. ನಾನು ಅದಕ್ಕೆ ಇವಾಗ ಇದನ್ನು ಕಟ್ ಮಾಡಿ ತೆಗೆದೆ. ಈಗ ಸುತ್ತ ನ್ಯಾಚ್ ಹಾಕೋತಾ ಇದ್ದೀನಿ. ಅದು ಶೇಪ್ ಹೇಗಿದೆ ಎಲ್ಲಿ ಕ್ರಾಸ್ ಇದೆಯಲ್ಲ ಅಲ್ಲೆಲ್ಲ ನೀಟಾಗಿ ಶೇಪ್ ಇದು ನ್ಯಾಚ್ ಹಾಕ್ಕೊಳ್ಳಿ. ಅವಾಗೇನಾಗುತ್ತೆ, ನಾವು ಉಲ್ಟಾ ತಿರುಗಿಸಿದಾಗ ನೀಟಾಗಿ ಬರುತ್ತೆ. ಓಕೆನಾ? ಈ ಥರ ತಿರುಗಿಸ್ಕೊಂಡು ಮೇಲೆ ಒಂದು ಸೂಜಿಲಿ ತುದಿನ ತೆಗೀರಿ ಮೇಲೆ. ಅವಾಗೇನಾಗುತ್ತೆ, ನೀಟಾಗಿ ಬರುತ್ತೆ. ತುದಿನ ತೆಗ್ದಾಳೆ ಅದೇ ಶೇಪ್ ಚೆನ್ನಾಗಿ ಕಾಣಿಸುತ್ತೆ. ಅದನ್ನು ಬೇಕಾದ್ರೆ ಸ್ವಲ್ಪ ಐರನ್ ಮಾಡ್ಕೋಬೋದು, ಇಲ್ಲ ಆಮೇಲೆ ಮಾಡೋಣ ಅಂದ್ರೂ ಮಾಡ್ಬೋದು. ಯಾಕೆಂದರೆ ಇವು ಲೇಸ್ ಕೊಡೋಕ್ಕೆ ಮುಂಚೆ ಬೇಕು ಅಂದರೆ ಒಂಚೂರು ಐರನ್ ಮಾಡ್ಕೋತೀವಿ ಅನ್ನೋರಾದರೆ ಮಾಡ್ಕೋಬೋದು, ಇಲ್ಲ ಅಂದರೆ ಪರವಾಗಿಲ್ಲ. ಹಾಗೆ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೋಬೋದು. ಒಟ್ಟಿನೆಲ್ಲ ತುದಿಗಳನ್ನ ನೀಟಾಗಿ ಸೂಜಿ ತುದಿಲಿ ಹಿಂಗೆ ತೆಗೆದ್ರೆ ಬಂದುಬಿಡುತ್ತೆ. ನೀಟಾಗಿ ತಕ್ಕೊಳ್ಳಿ, ಅವಾಗ ಶೇಪ್ ಬರುತ್ತೆ. ಓಕೆನಾ? ಈ ಶೇಪ್ ಬಂದಮೇಲೆ ನೀಟಾಗಿ ಅದ್ರ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೋಬೇಕು. ಆ ಪಾಯಿಂಟ್ ಹೊಲಿಗೆ ಹಾಕ್ಕೊಂಡಾದ್ಮೇಲೆ ಡಿಸೈನ್ ಶೇಪ್ ಎಲ್ಲ ನೀಟಾಗಿ ಬಂದಿರುತ್ತೆ. ಆಮೇಲೆ ಅದಕ್ಕೆ ಲೇಸ್ ಕೊಡಬೇಕಾಗುತ್ತೆ. ಅದು ಲೇಸ್ ಕೊಡೋಕ್ಕೆ ಮುಂಚೆ ಫಸ್ಟ್ಗೆ ಸುತ್ತ ಸ್ಟಿಚ್ ಹಾಕ್ಕೊಂಡು ಮತ್ತೆ ಅದು ಡಾಟ್ ಎಲ್ಲ ಹಿಡ್ಕೊಂಡು ರೆಡಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಫಸ್ಟ್ ಈ ಥರ ಬಂದು ಪಾಯಿಂಟ್ ಹೊಲಿಗೆ ಹಾಕ್ಕೋಬೇಕು. ಯಾಕೆಂದರೆ ಆ ಶೇಪು ನೀಟಾಗಿ ಕುತ್ಕೋಬೇಕು ಅಂತ ಅಷ್ಟೇ. ಯಾಕೆಂದರೆ ನಾವು ಏನು ಡಿಸೈನ್ ಸ್ಟಿಚ್ ಮಾಡಿರ್ತೀವಲ್ಲ ಆ ಡಿಸೈನ್ ನೀಟಾಗಿ ಹಾಗೇ ಬರಬೇಕು ಅಂದರೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೋಬೇಕು. ನೋಡಿ, ಈ ರೀತಿ ಬಂದಿದೆ. ಇವಾಗ ಇದಕ್ಕೆ ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡು ಕೆಳಗಡೆ ಫೋಲ್ಡ್ ಮಾಡಿಕೊಂಡು ಮತ್ತೆ ಡಾಟ್ ಹಿಡ್ಕೋಬೇಕು. ನೋಡಿ, ಈ ರೀತಿ ಸುತ್ತ ಸ್ಟಿಚ್ ಮಾಡ್ಕೋಬೇಕು. ಈ ಥರ ಸ್ಟಿಚ್ ಮಾಡ್ಕೊಂಡಾದಮೇಲೆ ಮತ್ತೆ ಎಕ್ಸ್ಟ್ರಾ ಬಟ್ಟೆ ಏನು ಬರುತ್ತೆ ಅದನ್ನು ಕಟ್ ಮಾಡಿ ತೆಗೆದುಬಿಟ್ಟು ಮತ್ತೆ ನಾನು ಹೇಳ್ದಂಗೆ ಕೆಳಗಡೆ ಫೋಲ್ಡ್ ಮಾಡ್ಕೊಳ್ಬೇಕು. ಫೋಲ್ಡ್ ಮಾಡಾದಮೇಲೆ ಮತ್ತೆ ಅಲ್ಲಿ ಡಾಟ್ ಹಿಡ್ಕೋಬೇಕು. ಡಾಟ್ ಹಿಡಿಯುವಾಗ ನೀವೇನು ಡಿಸೈನ್ ಏನಿರುತ್ತೆ ಅದ್ರ ಪಕ್ಕದಲ್ಲೇ ಡಾಟ್ ಬರೋಂಗೆ ಹಿಡೀರಿ. ಯಾಕೆಂದರೆ ಇದಕ್ಕೆ ಕರೆಕ್ಟಾಗಿ ಮಧ್ಯೆ ಶೋಲ್ಡರ್ ಮಧ್ಯೆ ಹಿಡಿಯೋಕ್ಕಾಗಲ್ಲ. ಯಾಕೆಂದರೆ ಇದು ಡಿಸೈನು ಅಗಲ ಬಂದಿರುತ್ತಲ್ವ, ಹಾಗಾಗಿ ಶೋಲ್ಡರ್ ಪಕ್ಕ ಬಂದರೆ ಸಾಕು. ಶೋಲ್ಡರ್ ಏನಿರುತ್ತೆ ಅದ್ರ ಪಕ್ಕ ಡಾಟ್ ಬರೋ ಥರ ಹಿಡೀರಿ. ಅದೊಂಥರ ನೀಟಾಗಿರುತ್ತೆ, ಫಿನಿಶಿಂಗ್ ಆಗಿರುತ್ತೆ. ಡಿಸೈನ್ ನೀಟಾಗಿ ಕುತ್ಕೊಳ್ಳುತ್ತೆ. ಓಕೆನಾ? ಆ ಥರ ಮಾಡ್ಕೊಳ್ಳಿ. ಈ ಥರ ಫಸ್ಟ್ ಫೋಲ್ಡ್ ಮಾಡಿಕೊಂಡು ನೀವು ಆ ಥರನೂ ಮಾಡ್ಕೋಬೋದು. ಹೇಳ್ದಂಗೆ ಡಾಟ್ ಆ ಕಡೆ ಈ ಕಡೆ ಹಿಡಿದ್ರೆ ಅಷ್ಟು ನೀಟಾಗಿರಲ್ಲ, ಅದ್ರ ಪಕ್ಕದಲ್ಲೇ ಹಿಡಿದ್ರೆ ನೀಟಾಗಿ ಕುತ್ಕೊಳ್ಳುತ್ತೆ. ಓಕೆನಾ? ಆ ಥರ ಮಾರ್ಕ್ ಮಾಡಿಕೊಂಡು ಡಾಟ್ ಹಿಡ್ಕೊಳ್ಳಿ. ಅದೊಂದು ಸರಿ ಮಾಡ್ಕೋಬೇಕು. ಯಾಕಂದರೆ ಮಧ್ಯಕ್ಕೆ ಹಿಡಿಯೋಕ್ಕೆ ಹೋದ್ರೆ ಏನಾಗುತ್ತೆ, ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ. ಅದು ಡಿಸೈನು ಬ್ರಾಡಾಗಿದ್ದರೆ ನೀಟಾಗಿ ಕೂತ್ಕೊಳ್ಳಲ್ಲ. ಅದಕ್ಕೋಸ್ಕರ ಅದು ಡಿಸೈನ್ ಏನಿರುತ್ತೆ ಅದು ಪಕ್ಕದಲ್ಲಿ ಹಿಡಿದಾಗ ಏನಾಗುತ್ತೆ, ಅದು ಟೈಟಾಗಿ ನೀಟಾಗಿ ಫಿನಿಶಿಂಗ್ ಬರುತ್ತೆ, ಫಿಟ್ಟಿಂಗ್ ನೀಟಾಗಿರುತ್ತೆ ಅಂತ ಅಷ್ಟೇ. ಈ ರೀತಿ ರೆಡಿ ಆಯಿತು. ಡಾಟ್ ಹಿಡ್ಕೊಂಡಾದ್ಮೇಲೆ ಅದಕ್ಕೆ ಲೇಸ್ ಕೊಡಬೇಕು. ನಾನು ರೆಡಿ ಲೇಸೇ ತೊಗೊಂಡಿದ್ದೀನಿ, ಅಂದರೆ ಬೀಡ್ಸೋದು ರೆಡಿ ಬರುತ್ತೆ ಈಗೆಲ್ಲ, ಅದಕ್ಕೆ ಗೋಲ್ಡ್ ಕಲರಲ್ಲಿ ತೊಗೊಂಡಿದ್ದೀನಿ. ಲೇಸ್ ಕೊಟ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳೋದು. ಇನ್ನು ಕೆಲವು ಸ್ಟಿಚ್ ಮಾಡೋದೇ ಬರುತ್ತೆ ಕೈಯಲ್ಲಿ, ಬೀಡ್ಸ್ಗೂ ಸ್ಟಿಚ್ ಮಾಡ್ಕೊಳ್ಳೋದು. ನಾನು ಅದು ಬೇಡ, ರೆಡಿಮೇಡೇ ಅಟ್ಯಾಚ್ ಮಾಡೋಣ ಅಂತ ಗೋಲ್ಡ್ ಕಲರ್ ಇತ್ತಲ್ವ ಅದನ್ನೇ ಕೊಡೋಣ ಅಂದ್ಬಿಟ್ಟು ಅದೇ ತೊಗೊಂಡಿದ್ದೀನಿ. ಮೇಲ್ಗಡೆಯಲ್ಲಿ ಎಮ್ಮಿಂಗ್ ಪಟ್ಟಿ ಕೊಟ್ಟು ರೆಡಿ ಮಾಡ್ಕೋಬೇಕಾಗುತ್ತೆ ಮೇಲ್ಗಡೆ, ಯಾಕೆಂದರೆ ಇನ್ನೌಟ್ ಮಾಡೋದಕ್ಕಾಗಲ್ಲ.
ಇದಕ್ಕೆ ಒಂದು ಲೈನಿಂಗ್ ಬಟ್ಟೆ ತೊಗೊಂಡು ಕ್ರಾಸ್ ಪೀಸ್ ಕಟ್ ಮಾಡಿಕೊಂಡು ಮಾಮೂಲಿ ನಾವು ಎಮ್ಮಿಂಗ್ ಹೇಗೆ ಕೊಡ್ತೀವೋ ಹಾಗೇ ಪೈಪಿಂಗ್ ಆಗಲಿ ಎಮ್ಮಿಂಗ್ ಆಗಲಿ ಸ್ಟಿಚ್ ಮಾಡ್ತೀವಲ್ಲ ಸೇಮ್ ಅದೇ ಮೆಥಡಲ್ಲೇ ಜಾಯಿಂಟ್ ಮಾಡ್ಕೋಬೇಕು. ಪೀಸ್ನ ಜಾಯಿಂಟ್ ಮಾಡಿಕೊಂಡು ಮಾಮೂಲಿ ಎಮ್ಮಿಂಗ್ ಪಟ್ಟಿನ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಜಾಯಿಂಟ್ ಮಾಡಿಕೊಂಡು ಅದು ನೀಟಾಗಿ ಒಂದು ಸಮಕ್ಕೆ ಕಟ್ ಮಾಡಿಕೊಂಡು ಇವಾಗ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳೋದು. ಒಂದೇ ಸಮನಾಗಿ ಬರಬೇಕು. ನೀಟಾಗಿ ಒಂದೇ ಸಮನಾಗಿ ಸ್ಟಿಚ್ ಮಾಡಿದ್ಮೇಲೆ ನ್ಯಾಚ್ ಹಾಕ್ಬಿಟ್ಟು ಆ ಪಟ್ಟಿ ಏನು ಕೊಟ್ಟಿರ್ತೀವ ಅದು ಉಲ್ಟಾ ತಿರುಗಿಸಿ ಮತ್ತೆ ಒಂದು ಸ್ಟಿಚ್ ಹಾಕ್ಕೋಬೇಕು. ಹಾಕ್ಕೊಂಡಾದ್ಮೇಲೆ ಮತ್ತೆ ಇನ್ನೊಂದು ಹೊಲಿಗೆ ಹಾಕ್ಕೊಂಡಾದ್ಮೇಲೆ ಮತ್ತೆ ನ್ಯಾಚ್ ಹಾಕ್ಬಿಟ್ಟು ಎಕ್ಸ್ಟ್ರಾ ಬಟ್ಟೆ ತೆಗೆದುಬಿಟ್ಟು ಆಮೇಲೆ ಇದೇ ರೀತಿ ಫೋಲ್ಡ್ ಮಾಡ್ಕೋಬೇಕು. ಇದೇನು ಎಮ್ಮಿಂಗ್ ಮಾಡೋ ಅವಶ್ಯಕತೆ ಇಲ್ಲ, ಎಮ್ಮಿಂಗ್ ಪಟ್ಟಿ ಅಷ್ಟೇ. ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಸಾಕು. ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಎಕ್ಸ್ಟ್ರಾ ಬಟ್ಟೆ ಬಂದಿದ್ದನ್ನ ತೆಗೆದುಬಿಟ್ಟು ಮತ್ತೆ ಸ್ಟಿಚ್ ಮಾಡ್ಕೊಳ್ಳೋದು. ನಾನು ಆಗಲೇ ಹೇಳಿದಾಗೆ ಅದು ಫೋಲ್ಡ್ ಮಾಡೋ ಸ್ಟಿಚ್ ಹಾಕಿದ್ರೆ ಸಾಕು, ಇನ್ನೇನು ಬೇಡ. ಈಗ ಲೇಸ್ ಕೊಟ್ಬಿಟ್ಟು ಸ್ಟಿಚ್ ಮಾಡಿದ್ರೆ ಬೋಟ್ ನೆಕ್ಕಲ್ಲಿ ಬ್ಯೂಟಿಫುಲ್ಲಾಗಿರೋ ಟೆಂಪಲ್ ಡಿಸೈನ್ ರೆಡಿ ಆಗುತ್ತೆ. ಈ ರೀತಿ ರೆಡಿ ಮಾಡ್ಕೋಬೋದು. ನಾನು ಆಲ್ರೆಡಿ ಬಂಡಲ್ನ ತಂದಿಟ್ಕೊಂಡಿದ್ದೀನಿ ಲೇಸ್ನ. ಗೋಲ್ಡು, ಸಿಲ್ವರ್ ಕಲರು, ಕಾಪರ್ ಕಲರ್ ಆ ಥರದ್ರಲ್ಲಿ. ಇದು ಬಂದುಬಿಟ್ಟು ಗೋಲ್ಡಲ್ಲಿ. ಇವಾಗ ಅದು ಬಾರ್ಡರ್ ಗೋಲ್ಡರ್ ಇರೋದ್ರಿಂದ ಗೋಲ್ಡೇ ಹಾಕ್ತಾಯಿದ್ದೀನಿ. ಈ ರೀತಿ ನೀಟಾಗಿ ಶೇಪ್ ಹೇಗಿದೆ ಹಾಗೇ ಸ್ಟಿಚ್ ಮಾಡ್ಕೊಂಬಂದರೆ ಆಯಿತು. ಇದಕ್ಕೆ ಬೇಕಾದ್ರೆ ನೀವು ಸಿಂಗಲ್ ಫೂಟ್ ಯೂಸ್ ಮಾಡ್ಕೊಳ್ಳಿ. ನಾನು ಮಾಮೂಲಿದೆ ತೊಗೊಂಡಿದ್ದೀನಿ. ನಿಮಗೆ ಅದು ಆ ಕಡೆ ಬೀಡ್ಸ್ ಇರುತ್ತೆ, ಸ್ಟಿಚಿಂಗ್ ಕಷ್ಟ ಆಗುತ್ತೆ ಅನ್ನೋರು ಸಿಂಗಲ್ ಫ್ರೂಟ್ ಯೂಸ್ ಮಾಡ್ಕೋಬೋದು. ಒಂದು ಕಡೆ ಬೀಡ್ಸ್ ಇರೋದ್ರಿಂದ ನೀಟಾಗಿ ಬರುತ್ತೆ. ಓಕೆನಾ? ಇಲ್ಲ ನಾನು ಟೆನ್ಷನ್ ಮೇಲೆ ಎತ್ಕೊಂಡು ಸ್ಟಿಚ್ ಮಾಡಿಕೊಂಡೆ ಸ್ವಲ್ಪ ಮತ್ತೆ ಏನು ಚೇಂಜ್ ಮಾಡೋದು ಅಂದ್ಬಿಟ್ಟು. ನೀವು ಬೇಕು ಅಂದರೆ ಚೇಂಜ್ ಮಾಡೋರು ಮಾಡ್ಕೋಬೋದು. ಸಿಂಗಲ್ ಫ್ರೂಟ್ ಇದ್ದು ಮಾಡ್ಕೋತೀನಿ ಅಂದರೆ ಮಾಡ್ಕೋಬೋದು. ಓಕೆನಾ? ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡಾದ್ಮೇಲೆ ಆಮೇಲೆ ಇದು ರೆಡಿ ಆಗುತ್ತೆ ಡಿಸೈನ್. ಇದಕ್ಕೆ ಆಲ್ರೆಡಿ ಸುತ್ತ ಲೇಸು ಕೊಟ್ಟು ಸ್ಟಿಚ್ ಮಾಡಿದೆ. ಅದು ವೀಡಿಯೋನೂ ಆಗಿಲ್ಲ, ಅದರದ್ದು ಫೋಟೋನೂ ತೊಗೊಂಡಿಲ್ಲ. ನಾನು ಬ್ಲೌಸ್ ಕೊಟ್ಟು ಕಳಿಸ್ಬಿಟ್ಟೆ. ಹಂಗಾಗಿ ಅದರ ಡಿಸೈನ್ದು ವೀಡಿಯೋನೂ ಮಾಡ್ಕೊಂಡಿಲ್ಲ, ಫೋಟೋನೂ ತೊಗೊಂಡಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಆ ಬ್ಲೌಸ್ ತೊಗೊಬಂದರೆ ನಾನು ತೋರಿಸ್ತೀನಿ. ಅವ್ರು ಯಾವಾಗಲಾದ್ರೂ ತೊಗೊಬಂದರೆ ನೋಡಿ. ಈ ರೀತಿ ರೆಡಿ ಆಯಿತು. ಮತ್ತೆ ಇಷ್ಟು ರೆಡಿ ಮಾಡಿದ್ದೆ. ಮತ್ತೆ ಅವರಂದ್ರು ನಂಗೆ ಔಟ್ಲೈನ್ಗೆ ಏನಾದರೂ ಸ್ಟೋನ್ಸ್ ಬೇಕು ಅಂದರು, ಲೇಸ್ ಕೊಡಿ ಇಲ್ಲ ಅಂದರೆ ಅಂದರು. ಅವಾಗೇನು ಮಾಡಿದೆ, ಗೋಲ್ಡ್ ಲೇಸ್ ಕೊಟ್ಟಿದ್ದೀನಿ. ಅದ್ರದ್ದು ಅದು ಹೇಳ್ದಾಗೆ ಫೋಟೋನು ತೊಗೊಂಡಿಲ್ಲ, ವೀಡಿಯೋನೂ ಮಾಡ್ಕೊಂಡಿಲ್ಲ. ನೋಡೋಣ ಅವ್ರು ನೆಕ್ಸ್ಟ್ ಟೈಮ್ ಏನಾದರೂ ಅಳತೆಗೆ ಇಲ್ಲ ಏನಕ್ಕಾದ್ರೂ ತೊಗೊಬಂದರೆ ಬೇಕಂದರೆ ತೋರಿಸ್ತೀನಿ. ಹೇಗಿದೆ ಡಿಸೈನ್ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.